ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮೇಲೆ ದಿನದಿಂದ ದಿನಕ್ಕೆ ಒಂದಲ್ಲ ಒಂದು ರೀತಿಯ ಆರೋಪಗಳನ್ನು ಬಿಜೆಪಿ ಹೊರಿಸ್ತಾನೆ ಬಂದಿರುವಂಥದ್ದು. ಈ ನಿಟ್ಟಿನಲ್ಲಿ ಒಂದು ಕಡೆ ಮುಖ್ಯಮಂತ್ರಿಗಳ ಬದಲಾವಣೆ ಆಗಿರ್ಬೋದು ಅಥವಾ ಸಚಿವರ ಮೇಲಿನ ಆರೋಪಗಳಾಗಿರ್ಬೋದು, ಸಾಕಷ್ಟು ಪ್ರತಿಭಟನೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಹಿರಿಯ ಮುಖಂಡರು ಮತ್ತು ಮಾಜಿ ಶಾಸಕರಾದಂಥ ಜೆ ನಂಜನಸ್ವಾಮಿ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನು ಕೂಡ ನಾನು ಮಾತನಾಡಿಸ್ತೇನೆ. ಸರ್, ಈಗ ಬಿಜೆಪಿಯಲ್ಲೋ ಒಂದು ರೀತಿಯಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಕುಟುಂಬಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ದಿನಗಳಿಂದಲೂ ಪ್ರಿಯಾಂಕ ಖರ್ಗೆ ಅವರು ಒಂದು ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲೋ ಒಂದು ಕಡೆ ರಾಜೀನಾಮೆ ಕೊಡಬೇಕು ಪ್ರತಿಭಟನೆ ಮಾಡ್ತಾನೆ ಇದ್ದಾರೆ. ಸರ್, ಈ ಬಗ್ಗೆ ತಾವೇನೆ ನೋಡಿ, ಭಾರತೀಯ ಜನತಾ ಪಾರ್ಟಿಯವ್ರಿಗೆ ಮಾಡೋಕ್ಕೆ ಬೇರೆ ಏನು ಕೆಲಸ ಇಲ್ಲ. ಹಂಗಾಗಿ ಅವರು ಅದೇನೋ ಮೊಸರಲ್ಲಿ ಕಲ್ಲು ಹುಡುಕಿದ್ರು ಅನ್ನೋ ಒಂದು ಪ್ರಯತ್ನ ಭಾರತೀಯ ಜನತಾ ಪಾರ್ಟಿಯ ವಿರೋಧ ಪಕ್ಷದ ನಾಯಕರು ಮತ್ತು ಪಕ್ಷದವರು ಮಾಡ್ತಾಯಿದ್ದಾರೆ. ಹಾಗಾಗಿ ಮಲ್ಲಿಕಾರ್ಜುನ ಖರ್ಗೆಯವರ ಕುಟುಂಬ ಕಳೆದ 53 ವರ್ಷಗಳಿಂದಲೂ ಕೂಡ ಈ ರಾಜ್ಯ ಮತ್ತು ದೇಶದಲ್ಲಿ ಒಬ್ಬ ಪ್ರಜ್ಞಾವಂತ, ನಿಷ್ಕಳಂಕ ಮತ್ತು ಕೈ ಬಾಯಿಯನ್ನು ಶುದ್ಧ ಇಟ್ಕೊಂಡಿರ್ತಕ್ಕಂಥ ಒಬ್ಬ ಪ್ರಾಮಾಣಿಕ ನಾಯಕ. ಅವರ ಕುಟುಂಬದಲ್ಲಿರ್ತಕ್ಕಂಥವರೆಲ್ಲರೂ ಕೂಡ ಅದೇ ಹೆಜ್ಜೆಯಲ್ಲಿ ಇಲ್ಲಿವರೆಗೂ ಕೂಡ ಸಾಕೊಂಡು ಹೋಗ್ತಾ ಇದ್ದಾರೆ. ನಾನು ಆ ಕುಟುಂಬಕ್ಕೆ ಸುಮಾರು 40 ವರ್ಷಗಳಿಂದ ಹೆಚ್ಚಿನ ದಿನಗಳಲ್ಲೂ ಕೂಡ ನೋಡ್ಕೊಂಡು ಬಂದಿದ್ದೇನೆ. ಎಲ್ಲೂ ಕೂಡ ಒಂದು ಸಣ್ಣ ಉಳುಕು ಕೂಡ ಆ ಕುಟುಂಬದಲ್ಲಿ ನಾನು ನೋಡಿಲ್ಲ. ಬೇರೆಯವರು ಕೂಡ ಇಲ್ಲಿವರೆಗೂ ಗಮನಿಸೂ ಇಲ್ಲ. ಹಾಗಾಗಿ ಸರ್ಕಾರದ ಮೇಲೆ ಏನಾದರೂ ಒಂದು ಆಪಾದನೆಗಳು ಮಾಡುವ ಅನ್ನೋ ದುರುದ್ದೇಶದಿಂದ ಭಾರತೀಯ ಜನತಾ ಪಾರ್ಟಿಯವರು ಇದನ್ನು ಮಾಡ್ತಾಯಿದ್ದಾರೆ. ಅದಕ್ಕೆ ಕಿಮ್ಮತ್ತು ಇಲ್ಲ, ಅದಕ್ಕೇನು ಮಹತ್ವ ಕೊಡುವಂಥ ಪ್ರಶ್ನೆಯೇ ಇಲ್ಲ. ಸರ್, ಸರ್ಕಾರ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಬಂದಾಗಿನಿಂದಲೂ ಸಹ ಖರ್ಗೆ ಅವರ ಕುಟುಂಬ ಟಾರ್ಗೆಟ್ ಆಗ್ತಾ ಇದೆ. ಮೇಯ್ನಾಗಿ ಯಾಕೆ ಅಂತ ಏನು ಉದ್ದೇಶ ಇರ್ಬೋದು ಸರ್? ಈಗ ಖರ್ಗೆಯವರು ಇವತ್ತು ರಾಷ್ಟ್ರದಲ್ಲಿ ಒಬ್ಬ ಪ್ರಜ್ಞಾವಂತ, ಒಬ್ಬ ಹಿರಿಯ ಚೇತನ. ರಾಷ್ಟ್ರದಲ್ಲಿ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷ ನಾಯಕ. ಅಲ್ಲಿ ಅವ್ರು ಎದ್ದು ನಿಂತು ಮಾತಾಡ್ತಾರೆ ಅಂದರೆ ಮೋದಿಯವರೇ ದಿಗ್ಭ್ರಮೆಗೊಳ್ಳುವಂಥ ವಾತಾವರಣದಲ್ಲಿ ಮೋದಿಯವರು ಕೂಡ ಕೂತಿರ್ತಾರೆ. ಅದರ ಜೊತೆಯಲ್ಲಿ ಇವತ್ತು ರಾಷ್ಟ್ರದಲ್ಲಿ ಪಕ್ಷದ ನಾಯಕತ್ವದ ಅಧ್ಯಕ್ಷತೆ ಜವಾಬ್ದಾರಿಯನ್ನು ಕೂಡ ಅವರು ನಿರ್ವಹಣೆ ಮಾಡ್ತಾಯಿದ್ದಾರೆ. ಇಂಥ ಸನ್ನಿವೇಶದಲ್ಲಿ ರಾಷ್ಟ್ರದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ, ಅವರ ನಾಯಕತ್ವದಲ್ಲಿ ರಾಹುಲ್ ಗಾಂಧಿಯವರ ಮತ್ತು ಸೋನಿಯಾ ಗಾಂಧಿಯವರ ಸಹಕಾರದಲ್ಲಿ ಇಡೀ ರಾಷ್ಟ್ರದಲ್ಲಿ ಇವತ್ತು ಕಾಂಗ್ರೆಸ್ಸು 100 ಅಂಕಿಗಳನ್ನು ದಾಟಲಿಕ್ಕೆ ಅವರ ಒಂದು ಪ್ರಯತ್ನ ಸಾಗಿದೆ. ಹಾಗಾಗಿ ದೇಶದಲ್ಲಿ ಜನರು ಕೂಡ ಎಚ್ಚರಿಕೆ ವಹಿಸ್ಕೊಳ್ತಾ ಇದ್ದಾರೆ, ಜಾಗೃತರಾಗ್ತಾ ಇದ್ದಾರೆ. ಶೋಷಿತ ಸಮಾಜಗಳ ಪರವಾಗಿ, ದಲಿತರ ಪರವಾಗಿ ಒಂದು ದೊಡ್ಡ ಧ್ವನಿಯನ್ನು ಸನ್ಮಾನ್ಯ ಖರ್ಗೆ ಅವರು ಎತ್ತಿದ್ದಾರೆ. ಹಾಗಾಗಿ ದೇಶವನ್ನು ಕಟ್ಟುವಂಥ ಕೆಲಸವನ್ನು ಮಾಡಿರ್ತಕ್ಕಂಥ ಈ ಸನ್ನಿವೇಶದಲ್ಲಿ ಏನಾರು ಮಾಡಿ ಖರ್ಗೆಯವರಿಗೆ ಒಂದು ಹಿನ್ನಡೆಯನ್ನು ತರಬೇಕು ಅಂತೇಳಿ ಅನೇಕ ಲೋಪದೋಷಗಳನ್ನು ಹುಡುಕುವಂಥ ಪ್ರಯತ್ನ ಅವರು ಮಾಡ್ತಾಯಿದ್ದಾರೆ. ಅದರಲ್ಲಿ ವಿರೋಧ ಪಕ್ಷದವರು ಮತ್ತು ರಾಷ್ಟ್ರದಲ್ಲಿ ಆಡ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ನಾಯಕರು ಕೂಡ ವಿಫಲರಾಗಿದ್ದಾರೆ. ಈ ಹಿಂದೆ ಪ್ರಿಯಾಂಕ ಖರ್ಗೆ ಅವರು BJP ಸರ್ಕಾರದ ಎಲ್ಲ ಹಗರಣಗಳನ್ನು ಕೂಡ ಮುಂದೆ ತರುವಂಥ ಕೆಲಸವನ್ನು ಕೂಡ ಮಾಡ್ತಾಯಿದ್ರು. ಆ ಉದ್ದೇಶಕ್ಕೆ ಏನಾದ್ರು ಟಾರ್ಗೆಟ್ ಆಗ್ತಾ ಇದ್ದಾರೆ ಅಂತ ಪ್ರಿಯಾಂಕ ಖರ್ಗೆ? ಸಹಜ. ಪ್ರಿಯಾಂಕಾ ವಯಸ್ಸಿನಲ್ಲಿ ಸಣ್ಣವರಾಗಿರೂ ಕೂಡ ಒಬ್ಬ ಪ್ರಜ್ಞಾವಂತ, ಒಬ್ಬ ಜ್ಞಾನಿ. ಅವರು ಆಡಳಿತದಲ್ಲೂ ಕೂಡ ಅಷ್ಟೇ ಚುರುಕಾಗಿ ಕೆಲಸ ಮಾಡುವಂಥ ಒಂದು ವ್ಯಕ್ತಿತ್ವ. ಸರ್ಕಾರ ಬರೋಕ್ಕಿಂತ ಹಿಂದೆ ಅವರು ಸಾಮಾಜಿಕ ಜಾಲತಾಣದಲ್ಲಿ ತನ್ನದೇ ಆದಂಥ ಒಂದು ದೊಡ್ಡ ಪಾತ್ರವನ್ನು ಈ ರಾಜ್ಯದಲ್ಲಿ ನಿರ್ವಹಣೆ ಮಾಡೋರ ಮೂಲಕ ಕಾಂಗ್ರೆಸ್ಸಿಗೆ ಬೆನ್ನೆಲುಬಾಗಿ ನಿಂತುಕೊಂಡು ಅದಕ್ಕೆ ಏನೆಲ್ಲ ಅಂಕಿ ಅಂಶಗಳು, ಒಳ್ಳೊಳ್ಳೆಯ ಮಾಹಿತಿಗಳನ್ನು ಕೊಡೋರ ಮೂಲಕ ಸರ್ಕಾರಗಳನ್ನು ಇಕ್ಕಟ್ಟಿಗೆ ಸಿಲುಕಿಸುವ ದಿಕ್ಕಿನಲ್ಲಿ, ಪಕ್ಷವನ್ನು ಸಂಘಟನೆ ಮಾಡೋ ದಿಕ್ಕಿನಲ್ಲಿ ತನ್ನನ್ನೇ ತಾನು ತೋಡಿಸ್ಕೊಂಡು ಕೆಲಸ ಮಾಡಿರ್ತಕ್ಕಂಥದ್ದನ್ನು ನಾವು ಕಂಡಿದ್ದೇವೆ. ಹೀಗಾಗಿ ಇವತ್ತು ಗ್ರಾಮೀಣಾಭಿವೃದ್ಧಿಯ ಸಚಿವ ಮತ್ತು ITBTಯ ಸಚಿವನಾಗಿ ರಾಷ್ಟ್ರದಲ್ಲೇ ಒಂದು ತಲ್ಲಣ ಮೂಡಿಸುವಂಥ ಒಂದು ಉತ್ತಮ ಕೆಲಸ ಕಾರ್ಯಗಳನ್ನು ಇವತ್ತು ಪ್ರಿಯಾಂಕ ಖರ್ಗೆ ಮಾಡ್ತಾಯಿದ್ದಾರೆ. ಗ್ರಾಮೀಣ ಅಭಿವೃದ್ಧಿನಲ್ಲಿ ಇವತ್ತು ಅವರು ಎಷ್ಟು ಮಟ್ಟಿಗೆ ಹೋಗಿದ್ದಾರೆ ಅಂದರೆ, ಒಂದು ರಸ್ತೆಯನ್ನು ಕೂಡ ಅಭಿವೃದ್ಧಿ ಮಾಡಬೇಕಾದ್ರೆ ಅಂತಾರಾಷ್ಟ್ರೀಯ ದರ್ಜೆಯಲ್ಲಿರ್ತಕ್ಕಂಥ ರಸ್ತೆ ಮಾದರಿಯಲ್ಲೇ ಮಾಡಬೇಕು ಅನ್ನುವ ಒಂದು ಉತ್ಸಾಹದಲ್ಲಿ ಇವತ್ತು ಪ್ರಿಯಾಂಕ ಖರ್ಗೆ ಗ್ರಾಮೀಣ ಭಾಗದ ಜನರಿಗೆ ಒಂದು ಶಕ್ತಿ ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಕುಡಿಯೋ ನೀರನ್ನು ಆಗ್ಬೋದು, ಗ್ರಾಮೀಣ ಭಾಗದಲ್ಲಿ ಪಂಚಾಯಿತಿಗಳಿಗೆ ಹೆಚ್ಚು ಅಧಿಕಾರ ಮತ್ತು ಶಕ್ತಿ ತುಂಬುವಂಥ ಕೆಲಸವನ್ನು ಕೂಡ ಮಾಡ್ತಾಯಿದ್ದಾರೆ. ಇವತ್ತು ITBT ಮತ್ತು ಕಿಯೋನಿಕ್ಸ್ನಲ್ಲಿ ಹಿಂದೆ ಭಾರತೀಯ ಜನತಾ ಪಾರ್ಟಿಯವರು ಮಾಡಿದಂಥ ಹಗರಣಗಳನ್ನು ದಾರಿಗೆ ಅಂದರೆ ಅದನ್ನು ಎಳೆಯೋ ದಿಕ್ಕಿನಲ್ಲಿ ಇವತ್ತು ಪ್ರಿಯಾಂಕ ಖರ್ಗೆ ಪಾತ್ರ ಭಾಳ ಮಹತ್ವವಾಗಿದೆ. ಹಾಗಾಗಿ ಇದೆಲ್ಲವನ್ನೂ ಕೂಡ ಅವರು ಆವರಿಸ್ಕೊಂಡಿದ್ದರಿಂದ ಏನಾರು ಮಾಡಿ ಈ ಒಂದು ಪ್ರಿಯಾಂಕ ಅವರಿಗೆ ಒಂದು ಥ್ರೆಟ್ ಕೊಡಬೇಕಲ್ಲ, ಅವ್ರ ರೀತಿಯಲ್ಲಿ ಮಾಡ್ತಾಯಿದ್ದಾರೆ. ಆ ಥ್ರೆಟ್ಟು ಅವ್ರಿಗೆ
ಮುಟ್ಟೋದು ಇಲ್ಲ, ಅವನ್ನೇನು ಮಾಡೋಕ್ಕಾಗೋದು ಇಲ್ಲ. ಒಂದು ಕಡೆ ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದು ಕಡೆ ಸಿ ಎಂ ಬದಲಾವಣೆ ಆಗಬೇಕು ಅನ್ನುವಂಥ ಕೂಗು ಕೇಳಿಬರ್ತದೆ, ಇನ್ನೊಂದು ಕಡೆ ರಾಜ್ಯಾಧ್ಯಕ್ಷರು ಬದಲಾವಣೆ ಆಗಬೇಕು ಅನ್ನುವಂಥದ್ದು ನಿಮ್ಮ ಪಕ್ಷದ ವಲಯದಲ್ಲೇ ಕೂಗು ಬರ್ತಾ ಇರೋದ್ರಿಂದ ಇಲ್ಲೊಂದು ಕಡೆ ಸರ್ಕಾರಕ್ಕೆ ಇದು ಡ್ಯಾಮೇಜ್ ಆಗೋದಿಲ್ಲ ಸರ್ ಈ ಚುನಾವಣೆ? ನೋಡಿ, ಈಗಾಗಲೇ ನಮ್ಮ ರಾಜ್ಯದ ಉಸ್ತುವಾರಿಗಳು ಮತ್ತು ರಾಷ್ಟ್ರದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಸನ್ಮಾನ್ಯ ಸುರ್ಜೇವಾಲಾಜಿಯವರು ಬಂದು ರಾಜ್ಯದಲ್ಲಿ 2 ದಿನಗಳ ಕಾಲ ಒಳ್ಳೆಯ ಸಭೆಗಳನ್ನು ಮಾಡಿದ್ದಾರೆ. ಎಲ್ಲೂ ಕೂಡ ಅವರ ಮಾತಿನಲ್ಲಿ ಈ ಥರದ ಧ್ವನಿಯನ್ನು ನಾವು ಕೇಳಲಿಲ್ಲ. ಹಾಗಾಗಿ ಇದೆಲ್ಲವೂ ಕೂಡ ಎಲ್ಲೋ ಒಂದು ಕಪಾಲ ಕಲ್ಪಿತ ದೃಷ್ಟಿಯಲ್ಲಿ ನಡೀತಕ್ಕಂಥ ಒಂದು ಆಲೋಚನೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಹಾಗಾಗಿ ಆ ಥರದ ಪ್ರಶ್ನೆ ನಮ್ಮ ಗಮನಕ್ಕೇನು ಬಂದಿಲ್ಲ. ಇದು ದೊಡ್ಡ ಮಟ್ಟಕ್ಕೆ ಆಗಿರೋದ್ರಿಂದ ಇದು ರಾಷ್ಟ್ರದ ನಾಯಕರುಗಳೇ ಒಂದು ತೀರ್ಮಾನವನ್ನು ಮಾಡಬೇಕಾಗಿದೆ. ಹಾಗಾಗಿ ಏನು ಅಂತೆಕಂತೆಗಳನ್ನು ಈಗ ಸೃಷ್ಟಿ ಆಗ್ತಾಯಿದೆ ಅದನ್ನು ದಯಮಾಡಿ ಇಲ್ಲಿಗೆ ಬಿಡೋದು ಒಳ್ಳೆಯದು ಅಂತ ನನ್ನ ಭಾವನೆ. ಈಗ ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ಸ್ಥಳೀಯ ಮಟ್ಟದ ಚುನಾವಣೆ ಬರ್ತಾ ಇದೆ. ಸೊ ಯಾವ ರೀತಿಯಾಗಿ ಪಕ್ಷ ಸಂಘಟನೆ ಆಗ್ತದೆ? ಯಾಕಂದರೆ ಪಕ್ಷ ಸಂಘಟನೆ ಮಾಡುವ ಉದ್ದೇಶದಿಂದ ನಿಮಗೆ ಸಾಕಷ್ಟು ಜವಾಬ್ದಾರಿಗಳನ್ನು ಕೂಡ ಪಕ್ಷ ನೀಡಿದೆ. ಖಂಡಿತ ಇದು ಕಾರ್ಯಕರ್ತರ ದೃಷ್ಟಿನಲ್ಲಿ ಸ್ಥಳೀಯ ಸಂಸ್ಥೆ ಚುನಾವಣೆಗಳನ್ನು ಮಾಡಬೇಕು ಅನ್ನೋದು ನಮ್ಮ ಸರ್ಕಾರದ ಮತ್ತು ನಮ್ಮ ಪಕ್ಷದ ಉದ್ದೇಶ. ಹಿಂದೆ ಭಾರತೀಯ ಜನತಾ ಪಾರ್ಟಿಯವರು ಕೂಡ ಸುಮಾರು 1.5 ವರ್ಷಗಳ ಕಾಲ ದುಡ್ಕೊಂಡು ಬಂದರು. ಆದರೆ ನಮ್ಮ ಸರ್ಕಾರ ಬಂದ ಮೇಲೆ ಅನೇಕ ಚುನಾವಣೆಗಳು ಮತ್ತು ಪಕ್ಷದ ಸಂಘಟನೆ ಈ ಎಲ್ಲ ಸನ್ನಿವೇಶಗಳಲ್ಲಿದ್ದರೂ ಕೂಡ ಇದನ್ನು ಮಾಡಲೇಬೇಕು ಅಂತ ಈಗ ತೀರ್ಮಾನ ಮಾಡಿ ಕಾರ್ಯಕರ್ತರನ್ನು ಗುರುತು ಮಾಡಿ ಅವರಿಗೆ ಶಕ್ತಿ ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡೋ ದಿಕ್ಕಿನಲ್ಲಿ ಇವತ್ತು ನಮ್ಮ ಪಕ್ಷ ಮತ್ತು ಸರ್ಕಾರ ಮಾಡ್ತಾಯಿದೆ. ಹಾಗಾಗಿ ಬಹುಶಃ ಇನ್ನೊಂದು 3 ತಿಂಗಳಿನಲ್ಲಿ ಇದಕ್ಕೆ ಒಂದು ನಾಂದಿ ಆಗ್ತದೆ. ಬಹುಶಃ ಏಪ್ರಿಲ್ ಅಥವಾ ಮೇನಲ್ಲಿ ನಮ್ಮ ಸರ್ಕಾರ ಕ್ರಮವನ್ನು ಕೈಗೊಂಡಿದೆ. ಯಾಕಂದರೆ ಒಂದು ಕಡೆ ಜಯಣ್ಣ ಅವರ ಅನುಪಸ್ಥಿತಿ ಕೂಡ ಈಗ ಈ ಬಾರಿ ಇರುವಂಥದ್ದು. ಸೊ ಆ ಕೊಳ್ಳೇಗಾಲ ಕ್ಷೇತ್ರ ಆಗಿರ್ಬೋದು, ಅನೂರು ಆಗಿರ್ಬೋದು, ಈ ಅಕ್ಕಪಕ್ಕದ ಕ್ಷೇತ್ರಗಳಾಗಿರ್ಬೋದು, ಅದು ಪರಿಣಾಮ ಬೀರುತ್ತೆ. ಮತ್ತು ಸಂಘಟನೆ ಯಾವ ರೀತಿಯಾಗಿ ಆಗುತ್ತೆ ಸರ್? ನೋಡಿ, ಜಯಣ್ಣವರು ಒಬ್ಬ ಪ್ರಜ್ಞಾವಂತ, ಒಬ್ಬ ಸರಳ ಸಜ್ಜನಿಕೆಯ ವ್ಯಕ್ತಿ. ನಾನು ಅವರ ಜೊತೆಯಲ್ಲಿ ಕಳೆದ ಒಂದು 30 ವರ್ಷಗಳಿಂದ ಅವ್ರ ಜೊತೆ ಕೆಲಸ ಮಾಡ್ಕೊಂಡು ಬಂದಿದ್ದೇನೆ. ಹಾಗಾಗಿ ವಿಶೇಷವಾಗಿ ನಮ್ಮ ಚಾಮರಾಜನಗರ ಜಿಲ್ಲೆಗೆ ನಾವು ಹೇಳೋದಾದರೆ ಚಾಮರಾಜನಗರ, ಗುಂಡ್ಲುಪೇಟೆ, ಕೊಳ್ಳೇಗಾಲ ಮತ್ತು ಹನೂರು ಈ 4 ಕ್ಷೇತ್ರಗಳಲ್ಲಿ ನಾನು ಮೊದಲಿಂದಲೂ ಕೂಡ ಮುಂಚೂಣಿಲಿದ್ದೀನಿ. ಸನ್ಮಾನ್ಯ ಜಯಣ್ಣವರು ಕೊಳ್ಳೇಗಾಲಕ್ಕೆ ಸೀಮಿತವಾಗಿದ್ದರು. ನಾನು ಹನೂರಿಗೂ ನನ್ನ ಕರ್ತವ್ಯವನ್ನು ನನ್ನ ವ್ಯಾಪಿಸ್ಕೊಂಡಿದ್ದೇನೆ. ಚಾಮರಾಜನಗರದ ನನ್ನ ಕಾರ್ಯವ್ಯಾಪ್ತಿ ಇದೆ, ಗುಂಡ್ಲುಪೇಟೆನೂ ಇಲ್ಲಿದೆ, ಕೊಳ್ಳೇಗಾಲದಲ್ಲಿ ಸ್ವತಃ ನನ್ನದೇ ಆದಂಥ ಒಂದು ಕ್ಷೇತ್ರ. ಹಾಗಾಗಿ ಅಲ್ಲಿ ನಮ್ಮ ಕಾರ್ಯಕರ್ತರುಗಳಿಗೆ ಒಂದು ಶಕ್ತಿ ತುಂಬುವಂಥ ಕೆಲಸ ಕಾರ್ಯಗಳನ್ನು ಮಾಡೋ ದಿಕ್ಕಿನಲ್ಲಿ ಇವತ್ತು ನಮ್ಮ ಆ ಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ AR ಕೃಷ್ಣಮೂರ್ತಿಯವರು ಕೂಡ ಅವರು ಒಬ್ಬ ಹಿರಿತನದಲ್ಲಿ ಒಬ್ಬ ಕೆಲಸ ಮಾಡ್ತಕ್ಕಂಥ ಒಬ್ಬ ಹಿರಿಯ ಸ್ನೇಹಿತ ಆಗಿರೋದ್ರಿಂದ ಅವ್ರಿಗೂ ಕೂಡ ಆ ದಿಕ್ಕಿನಲ್ಲಿ ಶಕ್ತಿ ಇದೆ. ಅವರು, ನಾವು ಮತ್ತು ಇನ್ನೆಲ್ಲ ನಮ್ಮ ಮಾಜಿ ಶಾಸಕರುಗಳು, ನಮ್ಮ ಸರ್ಕಾರ, ನಮ್ಮ ಪಕ್ಷದ ಎಲ್ಲ ಪದಾಧಿಕಾರಿಗಳೆಲ್ಲರೂ ಕೂಡ ಸೇರಿ ಕಾರ್ಯಕರ್ತರಿಗೆ ಶಕ್ತಿ ತುಂಬುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಅದರಲ್ಲಿ ನಾವೇನು ಚಿಂತೆ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಕೊನೆಯದಾಗಿ ಸರ್, ಎಲ್ಲ ಒಂದು ಕಡೆ GN ನಂಜುಂಡಸ್ವಾಮಿ ಅವರ ಅಭಿಮಾನಿಗಳು ಸಾಕಷ್ಟು ಒಂದು ರೀತಿ ಅವರ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿದ್ದಾರೆ. ಪಕ್ಷ ಯಾವಾಗ ಅವ್ರಿಗೊಂದು ಅಧಿಕಾರವನ್ನು ಕೊಡುತ್ತೆ ಎನ್ನುವಂಥದ್ದು ಕೂಡ ಅಲ್ಲಲ್ಲಿ ಚರ್ಚೆ ಆಗ್ತಿದೆ. ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿದೆ ಸರ್ ಏನಾದ್ರು? ನೋಡಿ, ಪಕ್ಷ ಈಗಾಗಲೇ ನನಗೆ ಒಂದು ಉಪಾಧ್ಯಕ್ಷ ಸ್ಥಾನವನ್ನು ಕೊಟ್ಟಿದೆ. ಆ ಜವಾಬ್ದಾರಿ ನಾನು ತೃಪ್ತಿಯಾಗಿದ್ದೇನೆ. ಸರ್ಕಾರದಲ್ಲಿ ಕಾರ್ಯನಿರ್ವಹಣೆ ಮಾಡಬೇಕು ಅನ್ನೋ ದಿಕ್ಕಿನಲ್ಲಿ ಅನೇಕ ನನ್ನ ಕಾರ್ಯಕರ್ತರಿಗೆ ಹಂಬಲ ಇರ್ಬೋದು. ಆದರೆ ಸಮಯ ಅವಕಾಶಕ್ಕೋಸ್ಕರ ನಾವು ಕಾಯಬೇಕಾಗಿದೆ. ಕಾಯುವಂಥದ್ರಲ್ಲಿ ನಾನಿದ್ದೇನೆ. ನಮ್ಮ ನಾಯಕರ ಸಹಕಾರ ಇದೆ. ಈಗ ಏನು ಪಕ್ಷ ನನಗೆ ಪಕ್ಷದಲ್ಲಿ ತೋರಿಸ್ಕೊಂಡು ಕೆಲಸ ಮಾಡ್ತಕ್ಕಂಥ ಒಂದು ಜವಾಬ್ದಾರಿಯನ್ನು ಕೊಟ್ಟಿದೆ, ಅದರಲ್ಲಿ ತೃಪ್ತಿಯಾಗಿ ಆ ಕೆಲಸವನ್ನು ನಿರ್ವಹಣೆ ಮಾಡ್ತಾಯಿದ್ದೀನಿ. ಈಗ ಮೈಸೂರು ನಗರಕ್ಕೆ ನನಗೆ ಪಕ್ಷದ ಸಂಘಟನೆಯಲ್ಲಿ ಕೆಲಸ ಮಾಡುವ ಅಂತೇಳಿ ಒಂದು ಜವಾಬ್ದಾರಿಯನ್ನು ಕೊಟ್ಟಿದೆ. ಹಾಗಾಗಿ ನನ್ನ ಮೈಸೂರು ನಗರದ ನನ್ನ ಎಲ್ಲ ನಾಯಕರ ಜೊತೆ ಸಮಾಲೋಚನೆ ಮಾಡಿಕೊಂಡು ಸನ್ಮಾನ್ಯ ಹಿರಿಯರಾದಂಥ ಕಾರ್ಯಾಧ್ಯಕ್ಷರಾದಂಥ ತನ್ವೀರ್ ಶೇಟ್ ಅವರು ಮತ್ತು ನಮ್ಮ ಇಲ್ಲಿರ್ತಕ್ಕಂಥ ಶಾಸಕರು, ಮಾಜಿ ಶಾಸಕರ ಜೊತೆಗೂಡಿ ಮೈಸೂರು ಭಾಗದ ಮೈಸೂರು ಸಿಟಿಯಲ್ಲಿ ಪಕ್ಷ ಕಟ್ಟುವಂಥ ಕೆಲಸವನ್ನು ನಾನು ತೃಪ್ತಿಯಾಗಿ ಮಾಡ್ತಾಯಿದ್ದೇನೆ. MLC ಆಗಬೇಕು ಅನ್ನುವಂಥದ್ದು ನಿಮ್ಮ ಅಭಿಮಾನಿಗಳ ಕನಸು ಸರ್? ನಮ್ಮ ಅಭಿಮಾನಿಗಳ ಕನಸು ಇದೆ, ನನ್ನ ಆಶಯವೂ ಕೂಡ ಇದೆ. ನನ್ನ ನಾಯಕರ ಜೊತೆ ಕೂಡ ವಿನಂತಿ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಈಗ ಆ ಒಂದು ಸನ್ನಿವೇಶ ಕೂಡಿ ಬಂದಿಲ್ಲ. ಸನ್ನಿವೇಶ ಕೂಡಿ ಬಂದರೆ ಮೋಸ್ಟ್ಲಿ ನನ್ನ ನಾಯಕರು ಅದನ್ನು ನನಗೆ ಪರಿಗಣಿಸ್ತಾರೆ ಅಂತೇಳಿ ನನಗೆ ವಿಶ್ವಾಸ ಇದೆ, ನಂಬಿಕೆ ಇದೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಧನ್ಯವಾದಗಳು. ನಮಸ್ತೆ. ಇದಿಷ್ಟು GN ನಂಜುಂಡಸ್ವಾಮಿ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸುಬ್ರಹ್ಮಣ್ಯ ಜೊತೆ ಪ್ರಶಾಂತ್ ಎನ್ ಮಲಿಕ್, ಅಮೋಘ ಕರ್ನಾಟಕ, ಮೈಸೂರು. ನೀವು ಗಿರವಿ ಇಟ್ಟು ಬಿಡಿಸ್ಕೊಳಕ್ಕಾಗ್ದಿರೋ ಆಭರಣನ STJ ಗೋಲ್ಡ್ ಕಂಪನಿಯವರು ಬಿಡಿಸಿ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ತಗೋತಿದ್ದಾರೆ. ಅಷ್ಟೇ ಅಲ್ಲ,
ಒಂದ್ ಕೂಪನ್ ಕಾರ್ಡ್ ಕೂಡ ಕೊಡ್ತಾ ಇದ್ದಾರೆ.